ಸುಮಾರು ಕೆಲಸಗಳು ಬಾಕಿ ಉಳಿದೋಗಿ ಆ ಬಾಕಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಜನ ಮಧ್ಯವರ್ತಿಗಳ ಮೇಲೆ ಅವಲಂಬನೆ ಆಗುವಂಥ ಕೆಲಸ ಆಗಿದೆ. ಅದಕ್ಕಾಗಿ ಬಾಕಿ ಇರುವಂಥದ್ದು ಅದು AC ಕೋರ್ಟ್ ಕೇಸು, ತಹಶೀಲ್ದಾರ್ ಕೋರ್ಟ್ ಕೇಸು ಹಾಗೂ ದರ್ಖಾಸ್ತಲ್ಲಿ ಮಂಜೂರಾಗಿರೋ ಜಮೀನುಗಳಿಗೆ ದುರಸ್ತು ಆಗದೇ ಇರೋದು ಹಾಗೂ ಖಾಸಗಿ ನಂಬರ್ಗಳಲ್ಲಿ ಪೋಡಿ ಆಗದೇ ಇರೋದು, ಇಂಥವುಗಳನ್ನೆಲ್ಲ ಹುಡುಕಿ ಅದು ಯಾವ ಬಾಕಿಯಿಂದ ಮಧ್ಯವರ್ತಿಗಳ ಮೇಲೆ ಅವಲಂಬನೆ ಸೃಷ್ಟಿಯಾಗಿತ್ತು ಆ ಬಾಕಿ ಪ್ರಕರಣಗಳನ್ನು ಸರ್ಕಾರನೇ ಸ್ವಯಂ ಪ್ರೇರಣೆಯಾಗಿ ವಿಲೆ ಮಾಡುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಮತ್ತು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಎಲ್ಲ ಪಾರದರ್ಶಕವಾಗಿ ಕೆಲಸ ಆಗುವಂತೆ ಮಾಡ್ತಾ ಇದ್ದೇವೆ. ಇದರಿಂದ ಹಳೆ ಬಾಕಿಗಳನ್ನು ಇತ್ಯರ್ಥ ಮಾಡೋದ್ರಿಂದ ಜನ ಮಧ್ಯವರ್ತಿಗಳ ಮೇಲೆ ಅವಲಂಬಿತರಾಗಿ ದುಡ್ಡು ಕಳ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿವಾಣ ಹಾಕ್ತಾ ಇದ್ದೇವೆ. ಹಾಗೂ ನಾವೇ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡಿಕೊಡುವಂಥದ್ದು ಇವು ಕೂಡ ಜನಕ್ಕೆ ಅನುಕೂಲ ಆಗ್ತಾ ಇದೆ. ಬಟ್ ನಮ್ಮ ಇಲಾಖೆಯಲ್ಲಿ ಭಾಳ ಪೆಂಡೆನ್ಸಿ ಇದೆ, ಇಲ್ಲ ಅಂತಲ್ಲ. ತಕ್ಷಣ ನಾವು ಹೇಳಿದಷ್ಟು ಮಾತಿನಷ್ಟು ಸಲೀಸಾಗಿ ಅಲ್ಲಿ ಆಗೋದಿಲ್ಲ. ಆದರೂ ಒಂದು ಕಾಲಮಿತಿ ಒಳಗಡೆ ಜನಗಳ ಸಮಸ್ಯೆಯನ್ನು ಪರಿಹಾರ ಮಾಡಿ ಜನ ದುಡ್ಡು ಕಳ್ಕೊಳ್ಳೋ ಅಂಥದನ್ನು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಮಾಡ್ತಾ ಇದ್ದೇವೆ. ಶಾಸಕ ರಂಗನಾಥ್ ಅವರು ಹೇಳಿದ್ದಾರೆ, ಮುನಿರತ್ನ ಅವರು ಕೆಲವೊಬ್ಬರಿಗೆ ಏಡ್ಸನ್ನು ಹಬ್ಬಿಸಿರ್ಬೋದು, ಹಾಗಾಗಿ ಅವ್ರ ಜೊತೆ ಇದ್ದಂಥವ್ರು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ. ಆಮೇಲೆ ಅದರ ಹಿಂದೆ CT ರವಿ, ಕುಮಾರಸ್ವಾಮಿ, ಅಶೋಕ್ ಅವ್ರ ಕೈವಾಡ ಇದೆ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. ನೋಡಿ, ಒಂದು ಈಗ ಮುನಿರತ್ನ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಇಲ್ಲಿವರೆಗೂ ಅಶೋಕ್ ಅವರು, ಕುಮಾರಸ್ವಾಮಿ ಅವರು ಅವರನ್ನು ಸಮರ್ಥನೆನೇ ಮಾಡ್ಕೋತಾ ಇದ್ದಾರೆ. ಇವರು ಮಾಡಿದ್ದು ತಪ್ಪು ಅಂತ ಎಲ್ಲೂ ಕೂಡ ಒಂದು ಮಾತಾಡಿದ್ದು ನಾನು ನೋಡಿಲ್ಲ. ಏನಾದರೂ ಮಾತಾಡಿದರೆ ತಾವು ನಮಗೆ ತೋರಿಸ್ಕೊಡಿ ದಯವಿಟ್ಟು. ಈಗ ಇವರು ಮುನಿರತ್ನ ಅವರು ಭ್ರಷ್ಟಾಚಾರಿ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಕಳಪೆ ಕೆಲಸ ಮಾಡ್ತಾರೆ, ಇವರ ಮನೆಯಲ್ಲೇ BBMP ಬಿಲ್ ಬರೀತಾರೆ, ಇವೆಲ್ಲವೂ ಕೂಡ ಗೊತ್ತಿತ್ತು. ಮೊನ್ನೆ ಒಬ್ಬ ಗಾರ್ಬೇಜ್ ಕಾಂಟ್ರಾಕ್ಟರ್ ಹತ್ರ 30 ಲಕ್ಷ ಲಂಚ ಕೇಳಿ ಸಿಕ್ಕಾಕೊಂಡಿದ್ದು ನೋಡಿದ್ದೇವೆ. ಆದರೆ ಈಗ ಮುಂದುವರೆದು ಇವರು ಒಂದು ವ್ಯವಸ್ಥಿತವಾದಂತಹ ಹನಿ ಟ್ರ್ಯಾಪು ಮಾಫಿಯಾ ನಡೆಸ್ತಾ ಇದ್ರು ಅನ್ನುವಂಥ ಆಘಾತಕಾರಿ ಸಂಗತಿ ಹೊರಗೆ ಬಂದಿದೆ. ಅದರಲ್ಲಿ ಹೆಣ್ಣು ಮಕ್ಕಳನ್ನು ಉಪಯೋಗಿಸ್ಕೊಂಡು ಫಸ್ಟು ಕೆಲವು ಸರ್ಕಾರಿ ಅಧಿಕಾರಿಗಳನ್ನೇ ಹನಿ ಟ್ರ್ಯಾಪ್ ಮಾಡಿ ಆ ಅಧಿಕಾರಿಗಳನ್ನು ಉಪಯೋಗಿಸ್ಕೊಂಡು ಕೆಲವು ರಾಜಕಾರಣಿಗಳನ್ನು ಕೂಡ ಹನಿ ಟ್ರ್ಯಾಪ್ ಮಾಡಿ ಅದರಿಂದ ವಿಕೃತ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಪಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಅದನ್ನು ಅವರನ್ನು ರಾಜಕೀಯವಾಗಿ ಮತ್ತು ಅಧಿಕಾರ ದುರುಪಯೋಗಕ್ಕೆ ಅವ್ರನ್ನೆಲ್ಲ ಬಗ್ಗಿಸ್ಕೊಳ್ತಾ ಇದ್ರು ಅಂತ. ಇದರಲ್ಲಿ ಇನ್ನೂ ಆಘಾತಕಾರಿ ಅಂದರೆ ಮುಂದುವರೆದು ಉದ್ದೇಶಪೂರ್ವಕವಾಗಿ ಏಡ್ಸು ರೋಗ ಇದೆ ಅಂತ ಗೊತ್ತಿರೋ ಅಂಥವ್ರನ್ನೇ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಹನಿ ಟ್ರ್ಯಾಪ್ ಮಾಡಿಸಿ ಆ ಬೇರೆಯವರೆಗೂ ಕೂಡ ಏಡ್ಸ್ ರೋಗವನ್ನು ಹರಡಿಸಿದ್ದಾರೆ ಅನ್ನುವಂಥ ಸಂಗತಿಗಳು ಕೂಡ ದೂರುಗಳಿಂದ ಇವತ್ತು ಬಂದಿದೆ. ದೂರು ಕೊಟ್ಟಿರೋದು ಯಾರು? BJP ಮಹಿಳಾ ಮೋರ್ಚಾ ಕಾರ್ಯಕರ್ತೆ, ಒಬ್ಬ ಸಂತ್ರಸ್ತೆ. ಅಷ್ಟೇ ಅಲ್ಲದೆ ಯಾರಾದರೂ ಇವರ ಈ ಎಲ್ಲ ಯೋಜನೆಗಳಿಗೆ ಬಗ್ಗಲಿಲ್ಲ ಅಂತ ಹೇಳಿದರೆ ಅವರಿಗೆ ಕುಡಿಯೋ ನೀರಿನಲ್ಲಿ ಮಾತ್ರೆಯನ್ನು ಹಾಕಿ ಅಮಲು ಬರೋ ಹಂಗೆ ಮಾಡಿ ಅವ್ರನ್ನ ಬೇರೆ ಜಾಗಕ್ಕೆ ಅಮಲು ಬಂದಾಗ ಬೇರೆ ಜಾಗಕ್ಕೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಾಕಿ ನಗ್ನ ಫೋಟೋಗಳನ್ನು ತೆಗೆಸಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಪೊಲೀಸ್ ಅಧಿಕಾರಿಗಳನ್ನು, ಬೇರೆ ಇಲಾಖೆ ಅಧಿಕಾರಿಗಳನ್ನು ಅವ್ರದ್ದು ಹನಿ ಟ್ರ್ಯಾಪ್ ಮಾಡಿ ವಿಡಿಯೋವನ್ನು ಕ್ಯಾಪ್ಚರ್ ಮಾಡಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಕಡೆಯಿಂದ ಕೆಲಸ ಮಾಡುವಂಥದ್ದು. ಸಂತ್ರಸ್ತರನ್ನು ಕರ್ಕೊಂಡು ಬರೋದಕ್ಕೆ, ಕರ್ಕೊಂಡು ಹೋಗೋದಕ್ಕೆ ವಿಕ್ಟಿಮ್ಗಳನ್ನು ಪೊಲೀಸ್ ಹೊಯ್ಸಳ ವ್ಯಾನನ್ನು ಬಳಕೆ ಮಾಡಿದ್ದಾರೆ. ಅಂದರೆ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಇಷ್ಟೆಲ್ಲ ಸಂಗತಿಗಳು ಕೂಡ ಆರೋಪಗಳು ಬಂದಿದ್ದಾವೆ. ಇಷ್ಟಾದರೂ ಕೂಡ BJPಯವರು ಇಲ್ಲಿವರೆಗೂ ನನಗಿರೋ ಮಾಹಿತಿ ಪ್ರಕಾರ ಇವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ. ಈಗೇನಾಗಿದೆ ಲೇಟೆಸ್ಟ್ ಮಾಹಿತಿ ನನಗೆ ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿ ಅವರು ಇದನ್ನು ಖಂಡನೆ ಮಾಡಿದ್ದಾರಾ? ಅಶೋಕ್ ಅವರು ಇದನ್ನು ಖಂಡನೆ ಮಾಡಿದ್ದಾರಾ? BJP ಮಹಿಳಾ ಕಾರ್ಯಕರ್ತರ ಮೇಲೆ ಅತ್ಯಾಚಾರ ಮಾಡಿ ರೇಪ್ ಮಾಡಿದ್ರು ಕೂಡ ಅವರೆಲ್ಲ ಬಾಯಿ ಮುಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಕುಮ್ಮಕ್ಕು ಇಲ್ಲದೆ ಇದು ನಡೆಯುತ್ತಾ? ಅವರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೆಯುತ್ತಾ? ಒಂದು ಕಡೆ ದಲಿತರ ಅವಹೇಳನ, ಇನ್ನೊಂದು ಕಡೆ ಒಕ್ಕಲಿಗರಿಗೆ ಅವಮಾನ, ಮತ್ತೊಂದು ಕಡೆ ಮಹಿಳೆಯರನ್ನ, ಪೊಲೀಸ್ ಅಧಿಕಾರಿಗಳನ್ನ, ಬೇರೆ ಅಧಿಕಾರಿಗಳ ರೇಪು, ಬ್ಲ್ಯಾಕ್ ಮೇಲು, ಹನಿ ಟ್ರ್ಯಾಪ್ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ
ಬಿಜೆಪಿಯವರು ಆರ್ ಅಶೋಕರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವ್ರ ಪರವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೆಯುತ್ತಾ? ಇದೇ ಪ್ರಶ್ನೆಯನ್ನ ಇವತ್ತು ನಾನು ಕೇಳ್ತಾ ಇದ್ದಾನೆ. ಬಹುಶಃ ರಂಗನಾಥ್ ಅವರು ಕೂಡ ನಿಮ್ಗೆ ಅದೇ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಸರಿಯಾದ ಪ್ರಶ್ನೆ ಅಂತ ನನಗೆ ಸೇರ್ಕೊಂಡು ಸುಳ್ಳುಗಳನ್ನ ಹೇಳಿ ಸುಳ್ಳುಗಳನ್ನೇ ಸತ್ಯ ಮಾಡಿ ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಅಗ್ರೆಸಿವ್ ಆಗಿ ರಾಜಕೀಯವಾಗಿ ನಾವು ಫೈಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಜನ ಸತ್ಯ ಸುಳ್ಳಿನ ನಡುವೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತಿಯಲ್ಲಿ ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಆಗುವಂತ ಪರಿಸ್ಥಿತಿ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದ ಹಿತದಿಂದ ಅಗ್ರೆಸಿವ್ ಆಗಿ ಪೊಲಿಟಿಕಲ್ ಆಗಿ ತೆಗೆದುಕೊಳ್ಬೇಕು ಇದನ್ನ. ಹಾಗೂ ಈ ಮುನಿರತ್ನ ಅಂತ ಅವರು ನಮ್ಮ ಸಮಾಜವನ್ನ ಅವಹೇಳನ ಮಾಡಿರೋ ವಿಷಯದಲ್ಲಿ ಮತ್ತು ಆಘಾತಕಾರಿಯಾಗಿ ಮಹಿಳೆಯರನ್ನ ರೇಪ್ ಮಾಡಿ ಅದೇ ಮಹಿಳೆಯರನ್ನ ಬಳಸ್ಕೊಂಡು ಅವರನ್ನೇ ಬಿಟ್ಟು ಬೇರೆಯವರನ್ನೂ ಕೂಡ ಸೆಕ್ಸ್ ಅಲ್ಲಿ ಟ್ರ್ಯಾಪ್ ಮಾಡಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂತ ಪ್ರಕರಣ ಬಂದಿರೋದ್ರಿಂದ ಇವೆಲ್ಲವೂ ಕೂಡ ಒಂದು SIT ತನಿಖೆ ಆಗಬೇಕು. ಇದು ಕೇವಲ ಭ್ರಷ್ಟಾಚಾರ ಅಷ್ಟೇ ಅಲ್ಲ, ಒಕ್ಕಲಿಗರನ್ನ ದಲಿತರನ್ನ ಅವಹೇಳನ ಮಾಡಿರೋದು ಅಷ್ಟೇ ಅಲ್ಲ, ಇವತ್ತು ಒಂದು ರ್ಯಾಕೆಟ್ ಮಾಫಿಯಾ ರ್ಯಾಕೆಟ್ ಅನ್ನ ನಡೆಸ್ತಾ ಇದ್ದಾರೆ ಅವರು. ಹಾಗಾಗಿ ಇದನ್ನ ಎಲ್ಲ ಸತ್ಯ ಹೊರಗೆ ಬರಬೇಕಾದ್ರೆ ಒಂದು SIT ತನಿಖೆ ಆಗಬೇಕು ಅನ್ನುವಂಥ ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಇದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿ ಅವರ ಗಮನಕ್ಕೂ ತೆಗೆದುಕೊಂಡು ಬಂದು ಅವರನ್ನು ಮನವಿ ಮಾಡಿದ್ದೇವೆ. ಒಟ್ಟಾರೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕಂದ್ರೆ ಒಳ್ಳೆ ತನಿಖೆ ಆಗಬೇಕು, ಸತ್ಯ ಹೊರಗಡೆ ಬರಬೇಕು. ಯಾರೇ ತಪ್ಪು ಮಾಡಿದ್ರು ಕೂಡ ಜನಕ್ಕೆ ಅದೆಲ್ಲ ವಿಷಯ ಮನವರಿಕೆ ಆಗಬೇಕು. ಅದನ್ನ ಓವರ್ ರೂಲ್ ಮಾಡಿ ಡಿನೋಟಿಫಿಕೇಶನ್ ಮಾಡಿದಾರಾ ಇಲ್ವಾ? ಸತ್ತೋಗಿರೋರ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಿದ್ದಾರಾ ಇಲ್ವಾ? ಡಿನೋಟಿಫೈ ಆದಂತ ಜಮೀನಿಗೆ ಕುಮಾರಸ್ವಾಮಿ ಅವರ ಕುಟುಂಬದವರು GPA ಮಾಡ್ಕೊಂಡಿದ್ರ ಇಲ್ವಾ? ಡಿನೋಟಿಫಿಕೇಶನ್ ಆದ ಮೇಲೆ ಆ ಜಮೀನು ಕುಮಾರಸ್ವಾಮಿ ಅವರ ಕುಟುಂಬದ ವಶಕ್ಕೆ ಬಂತ ಇಲ್ವಾ? ಇಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಲಿ. ಅದು ಸಾರ್ವಜನಿಕರ ಹಿತದಲ್ಲಿ ನಾವು ಕೇಳ್ತಾ ಇದ್ದೇವೆ. ಎಲ್ಲಿ ಓದಿದೀವಿ ಅದನ್ನ ಕಟ್ಕೊಂಡು ಯಾವ ಜನಕ್ಕೂ ಹೊಟ್ಟೆ ತುಂಬಲ್ಲ, ಅದರಿಂದ ಸಾರ್ವಜನಿಕರ ಹಿತ ಇಲ್ಲ. ಒಂದು ಕಡೆ ದಲಿತರ ಅವಹೇಳನ ಮಾಡಿದ್ದಾರೆ ಮುನಿರತ್ನ, ಇನ್ನೊಂದು ಕಡೆ ಒಕ್ಕಲಿಗರ ಅವಹೇಳನ ಮಾಡಿದ್ದಾರೆ. ಹಿಂದೆ ಹಿರಿಯರಾದಂಥ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರಿದ್ದಾಗ ಸಮಾಜದ ಮೇಲೆ ಯಾವುದೇ ಈ ಥರ ಒಂದು ದಾಳಿ ಆದಂಥ ಸಂದರ್ಭದಲ್ಲಿ ಆವತ್ತಿನ ಅವರ ನೇತೃತ್ವದಲ್ಲಿ ಇಡೀ ಸಮಾಜ ಒಂದಾಗಿ ಹೋರಾಟವನ್ನು ಮಾಡಿದೆ. ಇವತ್ತು ಒಬ್ಬ ಮಾಜಿ ಮಂತ್ರಿ ಹಾಲಿ ಶಾಸಕರು ಈ ರೀತಿ ಅವಹೇಳನ ಮಾಡಿದಾಗ ನಾವು ಸಮುದಾಯದವರು ಎಚ್ಚೆತ್ಕೊಂಡು ಒಂದು ಧ್ವನಿಯಲ್ಲಿ ಇದನ್ನ ಖಂಡಿಸಬೇಕು. ಸಮಾಜ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರಲಿ, ಆದರೆ ನಾವೆಲ್ಲರೂ ಕೂಡ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ನಾವು ಗೌರವ ಕೊಡ್ತೇವೆ. ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ಸಮಾಜದ ಖಂಡನಾ ಸಭೆ ಆಗಬೇಕು. ಈ ರೀತಿ ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನ ಸಮಾಜದವರನ್ನ ಅವಹೇಳನ ಮಾಡಿರೋದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ನಾಳೆ ಯಾರು ಏನು ಬೇಕಾದರೂ ಖಂಡನೆ ಮಾಡುವಂತ ಪರಿಪಾಠ ಬಂದುಬಿಟ್ರೆ ಈ ರಾಜ್ಯದಲ್ಲಿ ಇಲ್ಲಿವರೆಗೂ ಒಂದು ಗೌರವವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಕ್ಕಲಿಗರ ಸಮಾಜ ನಾಳೆ ಯಾರು ಬೇಕಾದರೂ ಅವಹೇಳನ ಮಾಡಬಹುದು, ವಿನಾಕಾರಣ ಅವಹೇಳನ ಮಾಡಬಹುದು ಅಂದ್ರೆ ಅದು ಇಡೀ ಸಮಾಜದ ಗೌರವಕ್ಕೆ ಚ್ಯುತಿ ಆಗುತ್ತೆ. ಹಾಗಾಗಿ ಒಕ್ಕೊರಲಿನಿಂದ ನಮ್ಮನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ. ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ 4 ಮುಖಂಡರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಮುಖಂಡರು ಕೂಡ ನಾವು ಮಾತಾಡಿ ಸ್ವಾಮೀಜಿಯವರ ಗಮನಕ್ಕೂ ಕೂಡ ತೆಗೆದುಕೊಂಡು ಬರ್ತೇವೆ. ಸ್ವಾಮೀಜಿಯವರ ತೀರ್ಮಾನ ಅಂತಿಮ. ನಮ್ಮ ಸ್ನೇಹಿತರು, ನನ್ನ ಸಹೋದ್ಯೋಗಿ ರಂಗನಾಥ್ ಅವರು ಬಹುಶಃ ಅವರು ವೈದ್ಯರಾಗಿ ಆತಂಕದಿಂದ ಈ ಮಾತನ್ನ ಹೇಳಿರಬಹುದು. ಯಾಕೆಂದ್ರೆ ಆರೋಪಿಗಳು ಹೇಳಿದ್ದಾರೆ ಏಡ್ಸು ರೋಗ ಇದೆ ಅಂತ ಗೊತ್ತಿದ್ದು ಅಂಥವರನ್ನೇ ಕರೆದು ಅವರ ಮುಖಾಂತರ ಕೆಲವರಿಗೆ ಹನಿ ಟ್ರ್ಯಾಪ್ ಮಾಡಿ ಅವರನ್ನ ಲೈಂಗಿಕ ಪ್ರಕ್ರಿಯೆಗೆ ತೊಡಗಿಸ್ಕೊಂಡಿದ್ದಾರೆ ಅಂತ ಆರೋಪಿಗಳು ಹೇಳಿರೋದ್ರಿಂದ ಈಗ ಮುನಿರತ್ನ ಅವರ ರ್ಯಾಕೆಟ್ ಅಲ್ಲಿ ಸುಮಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಸುಮಾರು ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳುವಾಗ ಈಗ ಯಾರ್ಯಾರಿಗೆ ಏಡ್ಸ್ ರೋಗವನ್ನ ಅವರು ಪ್ಲಾನ್ ಮಾಡಿ ಹಬ್ಸಿದ್ದಾರೆ ಅನ್ನೋದು ಕೂಡ ಅವರವರ ಹುಷಾರಲ್ಲಿ ಅವ್ರು ಇರಬೇಕು ಅನ್ನೋ ಸಲಹೆಯನ್ನ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ.
ಸೊ ಅವರು ಬಹುಶಃ ಯಾರಾದರೂ ಆ ಥರ ವಿಕ್ಟಿಮ್ಸ್ ಇದ್ರೆ ಅವರ ಹಿತದೃಷ್ಟಿಯಿಂದ ಕೊಟ್ಟಿರೋದನ್ನ ಅವರೆಲ್ಲ ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು.